ಜನ ಎಲೆಕ್ಷನ್ ಅಂದಮೇಲೆ ಏಳು ಬೀಳು ಎಲ್ಲ ಸರ್ವೇ ಸಾಮಾನ್ಯ. ಸೋತಿದ್ದೀವಿ ಅಂತ ಕೈ ಕಟ್ಟಿ ಮನೇಲಿ ಕೂರೋದಕ್ಕೆ ಆಗೋದಿಲ್ಲ. ಜೆಡಿಎಸ್ ಅನ್ನ ದಡ ಮುಟ್ಟಿಸ್ತೀನಿ, ಕೈ ಕಟ್ಟಿ ಕೂರೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 3 ಬಾರಿ ಸೋತರು. ಮಂಡ್ಯ, ರಾಮನಗರ, ಚನ್ನಪಟ್ಟಣ ಇಲ್ಲೂ ಕೂಡ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಸೋತೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ. ಸೊ ಏಳು ಬೀಳು ಎಲ್ಲ ಕಾಮನ್. ಸೊ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಧೈರ್ಯವನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ಳಲೇಬೇಕಾಗುತ್ತೆ. ಯಾಕಂತಂದ್ರೆ ಬಹಳ ಸ್ಪೋರ್ಟಿವ್ ಇದ್ದಾರೆ. ಈಗ ಸೋತೆ ಅಂತ ಕುಗ್ಗುತ್ತಾ ಇಲ್ಲ, ಗೆದ್ದೆ ಅಂತ ಹಿಗ್ಗುತ್ತಾ ಇಲ್ಲ. ಸೊ ಸೋಲು ಒಂಥರ ಕಾಮನ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಕೈ ಕಟ್ಟಿ ಮನೆಯಲ್ಲಿ ಕೂರೋದಕ್ಕೆ ಆಗೋದಿಲ್ಲ. ಜೆಡಿಎಸ್ ಅನ್ನ ದಡ ಮುಟ್ಟಿಸ್ತೀನಿ, ಕೈ ಕಟ್ಟಿ ಕೂರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆನ ಕೊಟ್ಟಿದ್ದಾರೆ. ಚುನಾವಣೆ ಆದ್ಮೇಲೆ ನಾನು ಒಂದು ಕಡೆ ಕುಗ್ಗೋದೆ, ಬಟ್ ಅದನ್ನ ನಾನು ಯಾರ ಮುಂದೆನೂ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೋಲು ಗೆಲುವು ಇದ್ದೇ ಇರುತ್ತೆ. ಅದನ್ನೆಲ್ಲ ಜೀವಿಸ್ಕೊಂಡು ಹೋಗ್ಬೇಕು, ನುಂಗ್ಕೊಂಡು ಹೋಗ್ಬೇಕು ಅಂತ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆನ ಕೊಟ್ಟಿದ್ದೀರಿ. ದೇವೇಗೌಡರು ಕಟ್ಟಿದ ಪಕ್ಷ ವಿಧಾನಸಭೆಯಲ್ಲಿ 18 ಸ್ಥಾನಕ್ಕೆ ಇಳಿದಿದೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸವನ್ನ ಮಾಡಿದ್ದೀನಿ, ಪಕ್ಷವನ್ನ ದಡ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ನಿಖಿಲ್ ಹೇಳಿಕೆನ ಕೊಟ್ಟಿದ್ದಾರೆ. ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂಥ ಒಂದು ಹಿನ್ನಡೆ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ ಜನ ಅಂತಕ್ಕಂಥದ್ದು ಭಾವಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಇವತ್ತೊಂದು ಸಮಾವೇಶ ಕರೆದಿದ್ದೇವೆ. ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಉಂಟು ಮಾಡಬೇಕಾಗಿದೆ ಕರೆದಿದ್ದೇವೆ. ಸರ್, ರೇವಣ್ಣ ಅವರು ಮತ್ತೆ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರೆ ಚನ್ನಪಟ್ಟಣದಲ್ಲಿ 28ನೇ ಇಸ್ವಿಗೆ ಅಂತ ಹೇಳಿದ್ದಾರೆ ಮೊನ್ನೆ, ರಾಮನಗರ ಅಥವಾ ಚನ್ನಪಟ್ಟಣ ಅಂತ. ಈಗ ಈ ಒಂದು ಉಪಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂಥ ಬೆಳವಣಿಗೆ. ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ, ಒಂದೇ ಸವಾಲು. ಜನತಾದಳ ಪಕ್ಷ ಸ್ಥಾಪನೆ ಆಗಿದ್ದರಿಂದ ಹೈಯೆಸ್ಟು 58 ಸೀಟ್ಗಳನ್ನ ನಾವು ಮುಟ್ಟಿರ್ತಕ್ಕಂಥದ್ದು, ಅದು ನಮ್ಮ ಮುಂದೆ ಇರತಕ್ಕಂಥ ಇತಿಹಾಸ. ಈ 58 ಗಡಿಯನ್ನ ದಾಟಿಸ್ತಕ್ಕಂಥದ್ದು, ಜನತಾದಳ ಪಕ್ಷವನ್ನು ಒಂದು ದಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಸಂಘಟನೆ ಮಾಡ್ತಾರೆ. ಸರ್, ರಾತ್ರಿ ಒಂದು ಹಾಸನ ಸಭೆಯಲ್ಲಿ ನಾನು 10 ಸರಿ ಸೋತ್ರ ಪರವಾಗಿಲ್ಲ, ನನ್ನ ಪಕ್ಷನೇ ಇಂಪಾರ್ಟೆಂಟ್ ಅನ್ನೋ ಮಾತನ್ನ ಹೇಳಿರುವಂಥದ್ದು ಕಾರ್ಯಕರ್ತರಿಗೆ. ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಜೊತೆಯಲ್ಲಿ ಜಿಲ್ಲೆಯ ಕಾರ್ಯಕರ್ತರು, ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಜಿಲ್ಲೆಯ ಜನತೆ 8 ಸಲ MLA ಮಾಡಿದ್ದಾರೆ, 3 ಸಲ MP ಸ್ಥಾನ ಕೊಟ್ಟಿದ್ದಾರೆ. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಕೂಡ ಜನಗಳು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಆ ಸಾಕ್ಷಿಗುಡ್ಡೆ ಬಿಟ್ಟೋಗಿದ್ದೇವೆ ಇವತ್ತು. ಅದು ಕೂಡ ಅದು ಯಾರೂ ಮರೆಮಾರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು, ಸಾಧಕ ಬಾಧಕಗಳು, ಚುನಾವಣೆಯಲ್ಲಿ ಯಾರಾದರೂ ಒಬ್ರು ಗೆಲ್ಲಬೇಕು, ಯಾರಾದರೂ ಸೋಲ್ಬೇಕಾಗ್ತದೆ, ಅದು ಸಾಂದರ್ಭಿಕವಾಗಿ ನಡೀತಕ್ಕಂಥದ್ದು. ಚುನಾವಣೆಗಳಲ್ಲಿ ಆ ತೀರ್ಮಾನ ಸಾಂದರ್ಭಿಕವಾಗಿ ತಗೊಳ್ತಾರೆ ಜನಸಾಮಾನ್ಯರು. ಇವತ್ತೇನು ಜನ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ಶಿರ್ಸಾ ವಹಿಸಿ ಆ ತೀರ್ಪಿಗೆ ತಲೆಬಾಗಿ ತೀರ್ಪಿಗೆ ಒಪ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕಾರ್ಯಕರ್ತರಿರ್ಬೋದು, ಜಿಲ್ಲೆಯ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಮಾಡ್ತೇವೆ. ಈ ಒಂದು